ಇನ್ನು ಮುಂದೆ ಈ ನಿನ್ನ ಸ್ನೇಹಿತ ನಮ್ಮ ಆಸ್ತಿ ಕಸದುಕೊಳ್ಳುತ್ತೇನೆಂದು ನಮ್ಮ ಹೊಲದ ಕಡೆ ಹೊರಳಿ ನೋಡಿದರೆ ನಿಮ್ಮವರ ದೇಹ ಸೀಳಿ ಬಿಡುವೆ ಹುಷಾರ್ ಮಕ್ಕಳ. ಅರ್ಜುನ ಹಾಗೆಂದು ಹುಚ್ಚು ನಾಯಿ ತರ ಗಡ್ಡ ಚೀತು ಗೊತ್ತಾ ಇದೆಯಾ? ಇದೇ ರೀತಿ ನೀನು ಕೊಬ್ಬಿಂದ ಮಾತಾಡ್ತೀನಿ ಜವಾಬ್ರೆ ನಾನಿನ ಚಾಟಿಂದ ಮಾತಾಡ್ಬೇಕಾಗಿದೆ. ನೀವು ಶ್ರೀಮಂತರೆಂದು ಬಾಯಿಗೆ ಬಂದಂತೆ ಸ್ವಚ್ಛನಿಂದ ಮಾತನಾಡಿದರೆ ಬಾಯಿಗೆ ಕುಂದಿನಿಂದ ಹಲ್ಲುಗಳನ್ನು ಮುರಿಯುತ್ತಾನೆ ಬಲು ಜಾಗ್ರತೆ. ಪ್ರದಿಯ ಇನ್ನು ಮುಂದೆ ಈ ಸೂರ್ಯ ಚಂದ್ರಾದಿಗಳು ಇರುವರೆಗೂ ನಮ್ಮ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣನ ಬಗ್ಗೆ ಒಂದೇ ಒಂದು ಮಾತು ಕೆಟ್ಟ ನುಡಿ ಆಡಿದರೆ ನಿಮ್ಮೊಬ್ಬೊಬ್ಬರ ಗಂಟಲ ಹರಿದು ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಅರ್ಜುನನಲ್ಲ, ನೆನಪಿನಲ್ಲಿರಲಿ ಮತ್ತು ಬರುತ್ತೇನೆ. ಒಂದು ಕಾಲ ಸೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೆ ಒಂದು ಕಾಲ. ಅಣ್ಣ ಅವನ ಜೀವಂತ ಸುಟ್ಟು ಅವನ ಬೂದಿಯನ್ನು ನನ್ನ ಹಣಿಗೆ ಹಚ್ಚಬೇಕಾಗಿತ್ತಣ್ಣ. ನೋಡು ಕವಿತಾ, ನಾನು ಏಕೆ ಅವನನ್ನು ಸುಮ್ಮನೆ ಬಿಟ್ಟೆ ಎಂಬುದು ನನಗೆ ತಿಳಿಯುವುದಿಲ್ಲ. ನೀನು ಸುಮ್ಮನೆ ಕಾಲೇಜಿಗೆ ಹೋಗಿಬಿಡು. ಸರಿ ಅಣ್ಣ. ಹಾ ಪ್ರದೀಪ್, ಚೆನ್ನ ಹೇಳ್ರಿ. ಹಾ ಪ್ರದೀಪ, ಹೇಳ ಪ್ರತಾಪ್. ನೀವು ಇಬ್ಬರು ನಮ್ಮ ಮೇಲಿನ ಅವರನ್ನು ನೋಡಿಕೊಳ್ಳಿ. ನಂದು ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ.